ಈಗ ನಕಲಿ ವೈದ್ಯರ ಮುಕ್ತ ಕರ್ನಾಟಕ, ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ನಾನು ಸುಮಾರು ಒಂದು 8 ತಿಂಗಳಿಂದ ನಾನು ಡಾಕ್ಯುಮೆಂಟ್ಸನ್ನು ಎಲ್ಲ 33 ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ರಿಪೋರ್ಟ್‌ಗಳಲ್ಲಿ ಇರುತ್ತಲ್ಲ ನಕಲಿ ವೈದ್ಯರ ನಮ್ಮ ಹೆಲ್ತ್ ಕಮಿಷನರ್ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಲ್ತ್ ಕಮಿಷನರ್ ಶಿವಕುಮಾರ್ ಸರ್ ಅವರು ನಕಲಿ ಡಾಕ್ಟರ್ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ರೆ ಅದರ ಸಂಪೂರ್ಣ ವರದಿ ಕೊಡಿ ಅಂತ ಇಡೀ ರಾಜ್ಯದಲ್ಲಿರುವಂಥ 33 ಜಿಲ್ಲೆಯ DHOಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಕೇಳಿದ್ರು ಅವರು. ಆ ಕೇಳಿದಾಗ ದಾಖಲೆಗಳು ಬಂತು. ನನ್ನ ಹತ್ರ ಒಂದು ವಿಜಯಪುರದಲ್ಲಿರುವಂಥ ಒಬ್ಬ ಡಾಕ್ಟರ್ ಸಂಪತ್ ಗುನಾರಿ ಅಂತ DHO ಅವ್ರಿಗೆ ನನಗೆ ಕೊಟ್ಟರು ಮಾಹಿತಿನ. ಇಷ್ಟು ಕ್ಲಿನಿಕ್ನ ಕ್ಲೋಸ್ ಮಾಡಿದ್ದೀವಿ, ಇಷ್ಟು ಕ್ಲಿನಿಕ್ನ ಸೀಸ್ ಮಾಡಿದ್ದೀವಿ, ಇಷ್ಟು ಕ್ಲಿನಿಕ್ನ ದಂಡ ಹಾಕಿದ್ದೀವಿ ಅಂತ ಹೇಳಿದರು. ಬಟ್ ಅದನ್ನು ತೊಗೊಂಡಾಗ ಆ ರಿಪೋರ್ಟ್ ತೊಗೊಂಡಾಗ ನಾನು ಬಿಜಾಪುರ ಮೂಲತದವನಾಗಿರೋದ್ರಿಂದ ಯಾವ್ಯಾವ ಕ್ಲಿನಿಕ್ ಕ್ಲೋಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿದಾಗ ಕ್ಲಿನಿಕ್ಕನ್ನು ಅವತ್ತು ಕ್ಲೋಸ್ ಮಾಡಿರೋದು. ಅವತ್ತು ಕ್ಲೋಸ್ ಮಾಡಿ ರಿಪೋರ್ಟ್ ಮಾಡಿ ಮೀಡಿಯಾಗೆ ಹೇಳಿ ಮೀಡಿಯಾದವರು ಸ್ಟೋರಿ ಮಾಡಿ ಸಾಹಸದ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಅಂತ ಆಯಿತು. ಅದಾದಮೇಲೆ ಕ್ರಾಸ್ ಚೆಕ್ ಮಾಡಿದಾಗ ರಿಯಾಲಿಟಿ ಚೆಕ್ ಮಾಡಿದಾಗ ನನ್ನ ಜೊತೆಯಲ್ಲಿರೋ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಡಾಕ್ಟರ್ಸು ಬಿಜಾಪುರ ತುಂಬ ಕ್ಲಿನಿಕ್ಸ್ ಇದ್ದಾವೆ. ಅವ್ರು ಹೇಳಿದರು, ಇಲ್ಲ ಅವತ್ತಷ್ಟೇ ಮಾಡಿದ್ರು ಸುನೀಲ್, ಇಲ್ಲಿ ನೋಡಿ ನಮ್ಮ ಪಕ್ಕದಲ್ಲೇ ನಕಲಿ ಕ್ಲಿನಿಕ್ ಇದ್ದಾನೆ. ಬಬಲೇಶ್ವರ್ ನಾಕ ಅಂತಿದೆ, ವಿಜಯಪುರ ಜಿಲ್ಲೆ ಬಬಲೇಶ್ವರ್ ನಾಕ ಅಂತಿದೆ ಸಿಟಿಯಲ್ಲಿ. ಅಲ್ಲಿ 4 ಕ್ಲಿನಿಕ್ಕು ನಕಲಿ ಕ್ಲಿನಿಕ್ ಇದೆ. ಇವಾಗಲೂ ಸ್ಟಿಲ್ ರನ್ ಮಾಡ್ತಾ ಇದ್ದಾರೆ. ಆದರೆ ಕ್ಲಿನಿಕ್ಕಿಗೆ ಬೋರ್ಡ್ ಹಾಕಿಲ್ಲ, ಅವರು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ಥರ ಇದ್ದು ಈ DHOಗಳಿಗೆ THOಗಳಿಗೆ ಏನಂದರೆ ರೋಲ್ ಕಾಲ್ ಮಾಡ್ತಾರೆ, ಅವ್ರ ಕಡೆಯಿಂದ ಮಂತ್ಲಿ ಕಲೆಕ್ಷನ್ ಮಾಡ್ತಾರೆ. ಈಗ ಪೊಲೀಸರು ಸ್ಪಾಗಳಿಗೆ, ಮಸಾಜ್ ಪಾರ್ಲರ್ಗಳಿಗೆ ಅಥವಾ ವೈಶಾವಟೆ ಮಾಡೋರ ಮೇಲೆ ಹೆಂಗೆ ಕಲೆಕ್ಷನ್ ಮಾಡ್ತಾರೋ ಇವ್ರು ಡಾಕ್ಟರ್ಸ್ ಮೇಲೆ, ನಕಲಿ ಡಾಕ್ಟರ್ಸ್ ಮೇಲೆ ಮಾಡ್ತಾ ಇದ್ದಾರೆ. ಯಾರು ನಕಲಿ ಡಾಕ್ಟರ್ಸ್ ಇನ್ ದುಡ್ಡು ಯಾರು ಕಲೆಕ್ಟ್ ಮಾಡೋದು? ಆದರೆ DHOಗಳು DHOಗಳು ಅಲ್ಲಿರೋಂಥ KPM ಆಫೀಸರ್ಸ್ಗಳು. ನನಗೆ ಖಚಿತ ಮಾಹಿತಿ ಮತ್ತು ನನಗೆ ಸಾಕಷ್ಟು ಆಡಿಯೋ ಕಾಲ್ಸ್ ಇದೆ. ಯಾರೇ ಫೋನ್ ಮಾಡಿದ್ರೆ ನಮ್ಮ ಹತ್ರ ರೆಕಾರ್ಡೇ ಮಾಡ್ತೀವಿ ನಾವು. ಬಿಕಾಸ್ ಯಾಕೆ ರೆಕಾರ್ಡ್ ಮಾಡಬೇಕಾಗಿರೋದಂದ್ರೆ ಸತ್ಯ ಗೊತ್ತಾಗಲಿ ಅಂತ ರೆಕಾರ್ಡ್ ಮಾಡ್ತಾರೆ. ಅವ್ನು ಮಾಡ್ತಾ ಇಲ್ಲ, ನಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದರಲ್ಲಿ. ನಾನೇನು ಮಾತಾಡ್ತೀನಿ, ಅವನೇನು ಮಾತಾಡ್ತೀನಿ, ಸತ್ಯದ ಪರಾಮರ್ಶೆ ಆಗಬೇಕಾಗಿರೋದಲ್ವಾ. ಭಾಳ ಜನ ನಾನು ಬೀಯಿಂಗ್ ಡಾಕ್ಟರ್ ಆಗಿರೋದ್ರಿಂದ ನನಗೆ ಜಾಸ್ತಿ ಜನ ಸೋರ್ಸಸ್ಸನ್ನು ಕೊಡ್ತಾರೆ, ಸೋರ್ಸಸ್ಸನ್ನು. ಯಾಕಂದ್ರೆ ಬೀಯಿಂಗ್ ಡಾಕ್ಟರ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಟ್ರ್ ಇದ್ದಾನಪ್ಪ ನಮ್ಗೆ ಕೇಳೋದಕ್ಕೆ ಅಂತ. ಈ ನಕಲಿ ಡಾಕ್ಟ್ರಿಂದ ಏನಾಗ್ತಾ ಇದೆ ಅಂದರೆ ಜೀವನ ಹೊರಟೋಗ್ತಾ ಇದೆ. ಮೊನ್ನೆ ರಾಮನಗರದಲ್ಲಿ ಒಂದು ವಾರ ಆಗಿಲ್ಲ, ಲಾಸ್ಟ್ ವೀಕಲ್ಲಿ ರಾಮನಗರದಲ್ಲಿ ಒಬ್ಬ ನಕಲಿ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಸಾಯಿಸೇ ಬಿಟ್ಟ ಮಗುನ. ರಾಮನಗರದ ಪೊಲೀಸ್ ಸ್ಟೇಷನ್ಗೆ FIR ಆಯಿತು. ಆದರೆ FIR ಆಯಿತು, ಅವ್ನು ಜೈಲ್ಗೆ ಹೋದ, ಆ ಮಗುನು ಸತ್ತೋಯ್ತಲ್ಲ. ಈ ಥರದ್ದು ಇದು ರಿಪೋರ್ಟೇಬಲ್ ಆಯ್ತಿದೆ. ರಿಪೋರ್ಟ್ ಆಗಿರೋದು ಇಷ್ಟಿದೆ, ಇನ್ನು ರಿಪೋರ್ಟ್ ಆಗಿದ್ದು ಎಷ್ಟಿದೆ. ಇದೆಲ್ಲದಕ್ಕೂ ಕಾರಣ ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು. ಯಾವುದಾದ್ರೂ ನಕಲಿ ಡಾಕ್ಟ್ರಿಂದ ಸಾವಾದರೆ ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ಹೊಣೆ ಮಾಡಬೇಕು. ಇವ್ರಿಗೆ ಶಿಕ್ಷೆ ಆಗಬೇಕಾಗಿರೋದು ಮೊದಲು, ಇವ್ರಿಗೆ FIR ಆಗಬೇಕಾಗಿರೋದು ಅವನ ಮೇಲೆ ಅಲ್ಲ, ನಕಲಿ ಡಾಕ್ಟ್ರ್ ಮೇಲೆ. ನಕಲಿ ಡಾಕ್ಟ್ರನ್ನ ಮೇಂಟೈನ್ ಮಾಡದಿರೋದಕ್ಕೆ ಇವ್ರಿಗೆ ಸಂಬಳ ಕೊಟ್ಟು, ಕಾರು ಕೊಟ್ಟು, TA DA ಇವ್ರಿಗೆ ಸಂಬಳ ಸರ್ IAS IPSಗಿರುವಂಥ ಸಂಬಳ ಇದೆ ಈ DHOಗಳಿಗೆ. ಸುಮಾರು 1.5 ಲಕ್ಷ 2 ಲಕ್ಷ ಸಂಬಳ ಇದೆ. ಅವರು ಇದು ಗೆಜೆಟೆಡ್ ಆಫೀಸರ್ಸು. ಅದನ್ನು ಅಷ್ಟು ಜವಾಬ್ದಾರಿ ಇದೆ ಅಲ್ವಾ. ಕಾರು, ಬಂಗ್ಲೆ, AC ಕಾರು ಎಲ್ಲ ಇದೆ ಅಲ್ವಾ. ಒಂದು ನಕಲಿ ಡಾಕ್ಟ್ರನ್ನ ಕ್ಲೋಸ್ ಮಾಡೋಕ್ಕಾಗಲ್ವಾ ಸರ್? ನಕಲಿ ಡಾಕ್ಟ್ರನ್ನ ಕ್ಲೋಸ್ ಮಾಡೋದಕ್ಕೆ ಕಮಿಷನರ್ ಹೇಳಿದ್ರು, ಇನ್ನೂವರೆಗೆ ಕ್ಲೋಸ್ ಮಾಡಿಲ್ಲ ಇವ್ರು ಯಾರು. ನಾನು ಬೆನ್ನು ಹತ್ತಿ ಬೇತಾಳ ಥರ ಪದೇ ಪದೇ ಫೋನ್ ಮಾಡಿ, ಸರ್ ಮಾಡಿದ್ರಾ ಸರ್, ಮತ್ತೇನು ಮಾಡಿದ್ರಿ ಸರ್, ಎಲ್ಲಿಗೆ ಬಂತು ಸರ್ ಅಂತ ಕೇಳಿದಾಗ 3-4 ಕಾಲ್ ಮಾಡೋವರೆಗೂ ಅವರು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡಿದೆ. ಯಾವ ಕ್ಲಿನಿಕ್ಗೆ ಕ್ಲೋಸ್ ಮಾಡಿಸಿಲ್ಲ. ಸುಮಾರು 17 ಕ್ಲಿನಿಕ್ಸನ್ನ ಬೆಂಗಳೂರಲ್ಲಿ ಕ್ಲೋಸ್ ಮಾಡಿಸಿದ್ದೀನಿ. ಎಲೆಕ್ಟ್ರಾನ್ ಸಿಟಿ ಕ್ಲೋಸ್ ಮಾಡಿಸಿದ್ದೀನಿ, ದೊಡ್ಡ ತೊಗೂರು ಕ್ಲೋಸ್ ಮಾಡಿಸಿದ್ದೀನಿ, ನೆಲಮಂಗಲ ಹತ್ರ ಕ್ಲೋಸ್ ಮಾಡಿಸಿದ್ದೀನಿ, ಯಲಹಂಕ ಕ್ಲೋಸ್ ಮಾಡಿಸಿದ್ದೀನಿ. ಕೆಲವರು ಈ ಡಾಕ್ಟರ್ ರವೀಂದ್ರ ಮೇಟಿ ಅಂತಿದ್ದಾರೆ DHO, ಬೆಂಗಳೂರು ನಗರ ಜಿಲ್ಲೆ DHO. ಅವ್ರಿಗೆ ಹೇಳಿದಾಗ ಕೆಲವು ಇನ್ಫಾರ್ಮೇಷನ್ ಕೊಟ್ಟಾಗ ಟಕ್ಕನಾಗಿ ನಕಲಿ ಡಾಕ್ಟರ್ನ ಕ್ಲೋಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಇನ್ನು ನಾವು ಫಾಲೋ ಅಪ್ ಮಾಡಿ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ. ನಾವೊಂದು ಫೋನ್ ಮಾಡಿ ಯಾರೇ ಆಗಿದ್ರು ಅವ್ರ ಜವಾಬ್ದಾರಿ ಅಲ್ವಾ, ಸಂಬಳಕ್ಕೆ ಇರೋದಲ್ವಾ. ಸಂಬಳಕ್ಕೆ ಇಟ್ಕೊಂತದ್ದು ಇಟ್ಟ ಮೇಲೆ ಅವ್ರಿಗೆ ಗೆಜೆಟೆಡ್ ಆಫೀಸರ್ ಸಂಬಳ ಬರ್ತಾ ಇದ್ರು ಕೆಲಸ ಮಾಡೋಕ್ಕೆ ಏನು ದಾಡಿ ಅವ್ರಿಗೆ? ಬರೀ ಕಲೆಕ್ಷನ್ ಮಾಡ್ಕೊಂಡು ಲಂಚ ಮಾಡ್ಕೊಂಡು ಹೋದ್ರೆ ಆಗುತ್ತಾ? ಲಂಚ ಇಡೀ ಸಮಾಜನ ಕರಪ್ಟ್ ಆಗಿಬಿಟ್ಟಿದೆ. ಎಷ್ಟು ಮಾತ್ರ ಅದ್ರ ಬಗ್ಗೆ ಇಲ್ಲ. ಬಟ್ ಬೇರೆಯವರು ಕರಪ್ಟ್ ಆದ್ರೆ ಬರೀ ದುಡ್ಡು ಮಾತ್ರ ಹೋಗುತ್ತೆ. ಡಾಕ್ಟ್ರು DHOಗಳು ಕರಪ್ಟ್ ಆದರೆ ಪ್ರಾಣಗಳು ಹೋಗುತ್ತೆ. ಹೌದು ಸರ್, ಅದಕ್ಕಾಗಿ ನಾನು ಹೇಳ್ತಾರಂಥದ್ದು ಮೊನ್ನೆ ಈ ಥರದ ವಿಚಾರಕ್ಕೆ ಒಬ್ಬರು ಡಾಕ್ಟರ್ ರಮೇಶ್ DTO ಅಂತ ಒಂದು KPM ಲೈಸೆನ್ಸ್ಗೋಸ್ಕರ ಲಂಚಕ್ಕೋಸ್ಕರ ಅವ್ರನ್ನ 25,000 ಕೇಳಿ 15,000ಕ್ಕೆ ಬಂದರು. ನಮ್ಮ ಹತ್ರ ಕೊಡಿ, ಇವಾಗಲೇ ಕೊಡಿ, 15 ಕೊಟ್ಬಿಡಿ, ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದನ್ನು ನಾನು ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದೆ. ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಕಂಪ್ಲೇಂಟಲ್ಲಿ FIR ಆಯಿತು. ನಾನು ಫಸ್ಟು ಉಪಲೋಕಾಯುಕ್ತರು ಜಸ್ಟಿಸ್ ಪನೀಂದ್ರಾವ್ ಸರ್ನ ಭೇಟಿಯಾದೆ. ಅವ್ರು ಪನೀಂದ್ರಾವ್ ಸರ್ ಹೇಳಿದರು, ಇದು ನೋಡಿ, ಇದು ಕೇಳಿದ ಆಡಿಯೋ ಕೇಳಿದ ತಕ್ಷಣ ಅವರೇ ಶಾಕ್ ಆದರು. ಏನು ರೀ ಇದು, ಎಂಥ ಕಡು ಭ್ರಷ್ಟ ಇದ್ದಾನೆ, ತಕ್ಷಣ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿದರು. ಅವ್ರು ತಕ್ಷಣಕ್ಕೆ ಇವ್ರನ್ನ ಕಳಿಸಿದ್ರು, IGP ಅವ್ರಿಗೆ ಕಳಿಸಿದ್ರು. IGP ಅವ್ರನ್ನ ಭೇಟಿಯಾದೆ, ಅವ್ರ ಜೊತೆ ಮಾತಾಡೋದು. ಹೆಂಗೆ ಕೇಳ್ತಾನೆ ರೀ, ಎಷ್ಟು ಡಿಮಾಂಡ್ ಮಾತಾಡ್ತಾನೆ. ಡಿಮಾಂಡು ಮತ್ತು ಕೆಲಸ ಪೆಂಡಿಂಗ್ ಇದ್ದರೆ FIR ಡೆಫಿನಿಟ್ಟು. ಡಿಮಾಂಡ್ ಇತ್ತು ಅದರ ಆಡಿಯೋದಲ್ಲಿ, ಅವ್ನ ಕೆಲಸ ಪೆಂಡಿಂಗ್ ಇತ್ತು. IGP ಅವ್ರು ಮಾಡಿದ್ರು, SP ವಂಶೀಕೃಷ್ಣ ಅವ್ರ ಹತ್ರ ಕಳಿಸಿದ್ರು. ಅವರು ಕೇಳಿಸ್ಕೊಂಡ್ರು, ಏನು ಕೇಳ್ತಾನೆ ರೀ ಓಪನ್ ಹಕ್ಲಾಲಾಗಿ, ಇವಾಗಲೇ ಬೇಕು, ಇವಾಗಲೇ ಕೊಟ್ಬಿಡಿ ಅಂತ ಆಡಿಯೋ ಇದೆ, ಅದನ್ನು ಇದೆ. ಅದಾದಮೇಲೆ ಅಲ್ಲಿ ಹೋಗಿ ಡಾಕ್ಟರ್ ಸರ್ಟಿಫಿಕೇಟ್ಗೆ ಡಾಕ್ಟರ್ KPM ಲೈಸೆನ್ಸ್ ಒಂದು ಯಾವುದಾದ್ರೂ ಡಾಕ್ಟರ್ ಆಗಿರೋಂಥವನು
ಒಬ್ಬ ಡಾಕ್ಟರ್ ಆಗೋದು 5.5 ವರ್ಷ ಅವ್ನು MBBS ಆಗಲಿ BMS ಆಗಲಿ BHMS ಆಗಲಿ ಡಿಗ್ರಿನ ಪಡ್ಕೋಬೇಕು. ಆ ಪಡ್ಕೊಂಡ್ಮೇಲೆ ಆ ಡಿಗ್ರಿ ಸರ್ಟಿಫಿಕೇಟ್ಸು ಮತ್ತು ಅವ್ರ ಕ್ಲಿನಿಕ್ ಇದು ರೆಂಟಲ್ ಅಗ್ರಿಮೆಂಟು, ಬಯೋಮೆಡಿಕಲ್ ವೇಸ್ಟು, ಪೊಲ್ಯೂಷನ್ ಕಂಟ್ರೋಲ್ ವೇಸ್ಟು, ಫೈರ್ ಡಿಪಾರ್ಟ್ಮೆಂಟ್ NOC ಇವೆಲ್ಲ ತೊಗೊಂಡು ಅದನ್ನು ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಯಾವುದು KPMA ವೆಬ್ಸೈಟ್ ಇರುತ್ತೆ, ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿ ಇನ್ಸ್ಪೆಕ್ಷನ್ ಅಂತ ಬರುತ್ತೆ. ಅದೆಲ್ಲ ಡಾಕ್ಯುಮೆಂಟ್ಸ್ ಇನ್ಸ್ಪೆಕ್ಷನ್ಗೆ ಬಂದು ಸ್ಪಾಟಲ್ಲಿ ನೋಡ್ತಾರೆ ಏನೇನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವೆಲ್ಲ ಕ್ಲಿನಿಕ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ, ಫೈನಲಿ ಲೈಸೆನ್ಸ್ ಕೊಡ್ತಾರೆ. ಅದಕ್ಕೆ KPMA ಲೈಸೆನ್ಸ್ ಕೊಡುವಂಥದ್ದು. ಆ KPMA ಲೈಸೆನ್ಸ್ ಕೊಟ್ಟ ಮೇಲೆ ಅವನು ಡಾಕ್ಟ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ. ನಾನು ಓದ್ಬಿಟ್ಟಿದ್ದೀನಿ MBBS MD FRCS ಲಂಡನು, ನಾನು ಬಂದು ನಾನು ಒಂದು ಬಾಡಿಗೆ ಪತ್ರ ಮಾಡ್ಕೊಂಡು ನಾನು ಕ್ಲಿನಿಕ್ ರನ್ ಮಾಡೋಕ್ಕಾಗಲ್ಲ. ದೇಶದಲ್ಲಿ ಇರುವಂಥದ್ದು ಇಲ್ಲೇ ಮಾತ್ರ KPMEA ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ. ಇಡೀ ದೇಶದಲ್ಲೇ ಇಲ್ಲಿ ಒಂದೇ ಮಾಡುವಂಥದ್ದು ಈ ಥರ ಕಾನೂನು. ನಮ್ಮ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿರುವಾಗ ಮಾಡಿರೋಂಥದ್ದು. ಈ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಇದನ್ನು ಯಾಕೆ ಮಾಡಿದ್ದಾರೆ ಅಂದರೆ ಡಾಕ್ಟರ್ಸು ಅಕೌಂಟಬಿಲಿಟಿ ಇರಲಿ. ಎಷ್ಟು ಡಾಕ್ಟರ್ಸ್ ಇದ್ದಾವೆ, ಎಷ್ಟು ಕ್ಲಿನಿಕ್ಸ್ ಇದ್ದಾವೆ, ಎಷ್ಟು ಲ್ಯಾಬ್ಸ್ ಇದ್ದಾವೆ, ಎಷ್ಟು ಪಾಲಿಕ್ಲಿನಿಕ್ಸ್ ಇದ್ದಾವೆ, ಹಾಸ್ಪಿಟಲ್ ಎಷ್ಟಿದ್ದಾವೆ ಗೊತ್ತಾಗಲಿ. ನಾಳೆ ಈಗ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಇದ್ದಾನೆ, ಏನಾದರೂ ತಪ್ಪು ಮಾಡಿದ, ಅಫೆನ್ಸ್ ಮಾಡಿದ, ಏನಾದರೂ ಮಾಡಿದಾಗ ಅಕೌಂಟಬಿಲಿಟಿ ಬೇಕಲ್ಲ, ಅವ್ರ ಹತ್ರ ದಾಖಲೆ ಬೇಕಲ್ಲ. ಯಾರ್ಯಾರು ಎಲ್ಲೆಲ್ಲಿ ಓಪನ್ ಮಾಡಿ ಏನೋ ತಪ್ಪು ಮಾಡಿದಾಗ ಅವ್ರನ್ನ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಕ್ಲಿನಿಕ್ ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ. ಆ ಕಾರಣದಿಂದ ಮಾಡಿದರೆ ಜನಕ್ಕೆ ಅನುಕೂಲ ಆಗ್ತಾ ಇದೆ, ಡಾಕ್ಟರ್ಸ್ಗೂ ಅನುಕೂಲ ಆಗುತ್ತೆ, ಸಮಾಜಕ್ಕೂ ಅನುಕೂಲ ಆಗುತ್ತೆ, ಒಳ್ಳೆ ಕಾನೂನು. ಬಟ್ ಅದಕ್ಕೇನು ಮಾಡ್ತಾ ಇದ್ದಾರೆ, ಈ KPMA ಲೈಸೆನ್ಸ್ಗೋಸ್ಕರ ಇದಕ್ಕೆ DHO ಇರ್ತಾರೆ, THO ಇರ್ತಾರೆ, DAO ಇರ್ತಾರೆ. DHO ಅಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ, THO ಅಂದರೆ ತಾಲೂಕು ಆರೋಗ್ಯಾಧಿಕಾರಿ, DAO ಅಂದರೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಅಂತ ಇರ್ತಾರೆ. ಈ 3 ಜನ ಲೈಸೆನ್ಸ್ಗೆ ಸೈನ್ ಹಾಕ್ಬೇಕು. ಆ ಲೈಸೆನ್ಸ್ಗೆ ಅವ್ರು ನೋಡ್ಬೇಕು ಡಾಕ್ಯುಮೆಂಟ್ಸ್ನ, ಈಸ್ ಡಿಗ್ರಿ ಕ್ವಾಲಿಫೈಡ್ ಇದಾನ, ಅವ್ರ KPMAಗೆ ಅವ್ರ ರೆಂಟಲ್ ಅಗ್ರಿಮೆಂಟ್ ಇದೆ, ಇವೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿ ಸೈನ್ ಮಾಡಬೇಕು. ಅವ್ರು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ಅವ್ರು ದುಡ್ಡು ಕೇಳ್ತಾ ಇರೋದು ಯಾರು? ಈ DAOಗಳು. ರಾಜ್ಯದಲ್ಲಿರುವಂಥ ಭಾಳಷ್ಟು DAOಗಳು, DA ಅಂದರೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್, ಈ DHOಗಳು ದುಡ್ಡು ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ಹಾನೆಸ್ಟ್ ಆಗಿದ್ದಾರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಭಾಳಷ್ಟು ಜನ ಹಾನೆಸ್ಟ್ ಇದ್ದಾರೆ, ಅದರಲ್ಲಿ ಮೋಸ್ಟ್ ಕರಪ್ಟ್ ಆಗಿದ್ದಾರೆ ಭಾಳಷ್ಟು ಜನ. ಪ್ರಾಮಾಣಿಕ ಬೆರಳಿಕಷ್ಟಿದ್ದಾರೆ. ಬಿಕಾಸ್ 25 ರಿಂದ 30 ಲಕ್ಷ ಲಂಚ ಕೊಟ್ಟು ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗ್ಬಿಟ್ರೆ ಇನ್ನೇನು ಮಾಡ್ತಾನೆ ಸರ್ ಅವನು? ದಿನ ಕಲೆಕ್ಷನ್ ಮಾಡೋದು ಅವನಿಗೆ ಲಂಚ ಅವ್ರಿಗೆ. ಯಾಕಂದರೆ 25 ಲಕ್ಷಕ್ಕೆ 2 ವರ್ಷದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ಬೇಕು ಅವನು? 25 ಡಿವೈಡೆಡ್ ಬೈ 24 ತಿಂಗಳು ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಕಲೆಕ್ಷನ್ ಮಾಡ್ಬೇಕು ಅವನು? ಹಾಗೆ ಮಾಡ್ತಾರಂಥದ್ದು ಎಲ್ಲ ಸರಿ. ನಾನು ಒಂದು ಕೇಳೋದು, ಆ್ಯಕ್ಚುಲಿ ಎಲ್ಲ ಸರ್ಟಿಫಿಕೇಟ್ ಇದ್ದವನಿಗೆ KPMA MEA ಲೈಸೆನ್ಸ್ ಬೇಕು ಅಂದ್ರೆ ಅದಕ್ಕೂ ಲಂಚ ಕೇಳ್ತಾರೆ, ಅಥವಾ ಅವನೇನಾದರೂ ಡಾಕ್ಟರ್ ಅಲ್ಲ ಸುಮ್ಮನೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಏನೇನೋ ಮಾಡಿಸ್ಕೊಂಡಿದ್ದಾನೆ ಅದನ್ನು ವೆರಿಫೈ ಮಾಡದೆ ಬೇಕಾದ್ರೆ ಅವನಿಗೆ ಲೈಸೆನ್ಸ್ ಕೊಡೋದಕ್ಕೆ ಅದಕ್ಕೂ ಲಂಚ ಕೇಳ್ತಾರೆ? ಎರಡಕ್ಕೂ ಕೇಳ್ತಾ ಇದ್ದಾರೆ. ಏನಂದರೆ ನಕಲಿ ಡಾಕ್ಟರ್ಗೆ KPMA ಲೈಸೆನ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ನಕಲಿ ಡಾಕ್ಟರ್ಗೆ KPMA ಲೈಸೆನ್ಸು ಇವನು 25,000 ಇವ್ನು ಲಂಚ ಕೇಳಿದ್ರೆ ನಕಲಿ ಡಾಕ್ಟರ್ 1 ಲಕ್ಷ ಕೊಟ್ಬಿಡ್ತಾನೆ. ಅವನಿಗೇನಿದೆ, ಅವ್ನು ಡಿಗ್ರಿನೇ ಇಲ್ಲ, ಡಾಕ್ಟ್ರೇ ಅಲ್ಲ, ಇದು ಸರ್ಟಿಫಿಕೇಟ್ ಓದೋದಕ್ಕೇನು ಖರ್ಚು ಮಾಡಿರಲ್ಲ, ಓದೋಕ್ಕೆ ಖರ್ಚಿಲ್ಲ. ಏನು SLCನೋ, ದನ ಕಾಯೋರು, ಕಾಂಪೌಂಡರ್ ಆಗಿರೋನೋ, ಕಸ ಗುಡಿಸೋನೋ ಮಾಡೋವಂಥದ್ದು ಇದನ್ನ. ಇದು KPMA ನಕಲಿ ಸರ್ಟಿಫಿಕೇಟ್. ಇದನ್ನ ಅಸಲಿ ಕೊಟ್ಟಿರೋ ಸರ್ಟಿಫಿಕೇಟ್, ಇದು ಅಸಲಿ ಸರ್ಟಿಫಿಕೇಟ್ ಕೊಟ್ಟರೆ ಇದು ಡಿಗ್ರಿ ಸರ್ಟಿಫಿಕೇಟ್. ಇದು ಅವನದು ಫೇಕ್ ಡಿಗ್ರಿ ಸರ್ಟಿಫಿಕೇಟ್. ಇದು ಆಯುಷ್ ಬೋರ್ಡಿಂದ ಕೊಟ್ಟಿರೋಂಥದ್ದು. ಈಗ DAO ಅಂತ ಹೇಳಿದ್ರಲ್ಲ ಅವ್ರದ್ದು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ಸ್ದು ಅಲ್ಲೇ ರಿಜಿಸ್ಟರ್ ಕೊಡ್ತಾರೆ, KVP ಬೋರ್ಡಿಂದ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರು ನೋಡ್ಬೇಕಲ್ಲ, ಇದರಲ್ಲಿ ಇರುತ್ತೆ. ಈ ಡಿಗ್ರಿ ಸರ್ಟಿಫಿಕೇಟಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅಸಲಿ ಅಂತ ಗೊತ್ತಾಗುತ್ತೆ, ಅಸಲಿ ಯಾರಂತ. ಅದು ಈ ಸ್ಕ್ಯಾನ್ ಮಾಡಿದ ತಕ್ಷಣವೇ ಅವ್ರ ವೆಬ್ಸೈಟ್ಗೆ ಹೋಗುತ್ತೆ, ಅಸಲಿ ಡಾಕ್ಟರ್ ಯಾರು. ಆ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ ಅವ್ನು ಯಾವ ಕಾಲೇಜು, ಯಾವ ಇಸ್ವಿಯಲ್ಲಿ ಮುಗಿಸಿದ, ಅವ್ರದ್ದು ಏನು SLC ಓದಿದ್ದು, ಡೇಟ್ ಆಫ್ ಬರ್ತ್ ಏನು, ಕಾಲೇಜ್ಗೆ ಯಾವಾಗ ಸೇರಿದ್ರು, ರಿಜಿಸ್ಟ್ರೇಷನ್ ನಂಬರ್ ಏನು, ಇದೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಈ ಸ್ಕ್ಯಾನಲ್ಲಿ. ಬಟ್ ಇದೆಯಲ್ಲ, ಇದು ಫೇಕ್. ಇದು ಅಸಲಿ ಥರನೇ ಕಾಣಿಸುತ್ತೆ, ಅಸಲಿನ ಮೀರಿಸುತ್ತೆ ಇದು ನಕಲಿ, ಅಷ್ಟು ಇದು ಇದೆ. ಆವಾಗ ನಾನು ಕುತ್ಕೊಂಡು ನೋಡಿದಾಗ, ಚೆಕ್ ಮಾಡಿದಾಗ, ಬೀಂಗ ಡಾಕ್ಟರ್ ಆದಾಗ ನಾನು ಹುಡುಕಿ ನೋಡಿದಾಗ ನಂದು 25148 ಅಂತ ನಂಬರ್ ಇರೋಂಥದ್ದು. ನಂದು ರಿಜಿಸ್ಟ್ರೇಷನ್ ನಂಬರ್ ಇಷ್ಟಿದೆ. ಇವ್ನು 54 ಸೇರಿ ಇದೆಯಲ್ಲ, ಇವನು ಯಾವ ಇಸ್ವಿಯಲ್ಲಿ ಬಂದಿದ್ದ, ಯಾವ ಕಾಲೇಜಲ್ಲಿ ಬಂದಿದ್ದ. ನಾವು ಡಾಕ್ಟರ್ ಆಗಿರೋದ್ರಿಂದ ನಮ್ಮ ಡಾಕ್ಟರ್ ಸಂಘಟನೆ ಇದೆ, ಡಾಕ್ಟರ್ ಸಂಘದ ನಾನು ಮುಖಂಡನಾಗಿರೋದು. ಎಲ್ಲ ಡಾಕ್ಟರ್ಸ್ ಮಾತಾಡ್ತಾ ಇರುವಾಗ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಸೇಫ್ ಆಗಿದೆಯಾ, ಲೈಫ್ ಹೇಗಿದೆ ನಾವು ಮಾತಾಡ್ತಾನೆ ಇರ್ತೀವಿ. ಮಾತಾಡ್ತಾ ಹೇಳಿದ್ರು, ಇಲ್ಲ ಸರ್ ನಕಲಿ ಸರ್ಟಿಫಿಕೇಟ್, ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ತಂದುಬಿಟ್ಟಿದ್ದಾರೆ ಭಾಳ ಜನ. ನಾವು 5.5 ವರ್ಷ ಓದಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕ್ವಾಲಿಫೈಡ್ ಆಗಿ ಟ್ರೈನಿಂಗ್ ಪಡ್ಕೊಂಡು ಎಲ್ಲ ಮಾಡಿ PG ಮಾಡಿ 8 ವರ್ಷ ಓದಿ ಬಂದ್ರೂ ಇವರು SLC ಓದಿದವರೆಲ್ಲ ಬಂದು ಕುಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವರು ಡಾಕ್ಟ್ರು BAMS ಅಂತ ಹಾಕೊಂಡಿದ್ದಾರೆ, BHMS ಅಂತ ಹಾಕೊಂಡಿದ್ದಾರೆ, ಕೆಲವರು MBBS ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನು ನಾನು ಕಂಡು ಹಿಡಿದು ನಮ್ಮ ಕಮಿಷನರ್ಗೆ ಕೊಟ್ಟೆ, ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ಗೂ ಕೊಟ್ಟೆ ಇದನ್ನು ಕಂಪ್ಲೇಂಟ್ಸನ್ನು, ಇದ್ರ ಬಗ್ಗೆ ಯಾವುದೋ ನಕಲಿ ಕೊಟ್ಟರ ಬಗ್ಗೆ. ಮತ್ತು ಚೀಫ್ ಸೆಕ್ರೆಟರಿ ನಮ್ಮ ಶಾಲಿನಿ ರಜನೀಶ್ ಮೇಡಮ್ ಅವ್ರಿಗೂ ಕೊಟ್ಟು ಬಂದೆ ಇದನ್ನು. ಮತ್ತು ಈ ನಮ್ಮ ಕಮಿಷನರ್ ಆಫ್ ಆಯುಷ್ ಡಿಪಾರ್ಟ್ಮೆಂಟು ವಿಪಿನ್ ಸಿಂಗ್ ಅಂತಾರೆ, ಅವ್ರಿಗೆ ಕೊಟ್ಟೆ.
ಆಮೇಲೆ ವಿವೇಕ್ ದೊರೆ ಅಂತಿದ್ದಾರೆ ಮೆಡಿಕಲ್ ಆ್ಯಕ್ಟ್ದು, ಅವ್ರಿಗೆ ಕೊಟ್ಟೆ ಇದನ್ನು. ಇವು ಎಲ್ರಿಗೂ ಕೊಟ್ಟೆ, ಆಯುಷ್ ಕಮಿಷನರ್ಗೂ ಕೊಟ್ಟೆ, ಎಲ್ರಿಗೂ ಕೊಟ್ಟೆ, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಯುಷ್ ಡಿಪಾರ್ಟ್ಮೆಂಟ್. ಒಂದು ಕಂಪ್ಲೇಂಟ್ಗೆ ಇಷ್ಟು ಕಂಪ್ಲೇಂಟ್ನ ಕೊಡೋದಕ್ಕೆ ನನ್ನ ಎನರ್ಜಿ, ಟೈಮು, ದುಡ್ಡು ಇದಕ್ಕೆ ಯಾರು ಕೊಡ್ತಾರೆ? ಯಾವ್ದಾದ್ರು DA ಸಂಬಳ ಕೊಡ್ತಾ ಇದ್ದಾನೆ ನನಗೆ? ಸರ್ಕಾರಿ ಅಧಿಕಾರಿಗಳು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾವು ಮಾಡಿದ್ಮೇಲೆ ಫಾಲೋ ಅಪ್ ಮಾಡಿದ್ಮೇಲೆ ಅದನ್ನು ಅಟ್ಲೀಸ್ಟ್ ಜವಾಬ್ದಾರಿತಾಗಿರೋ ಮಾಡಬೇಕಲ್ಲ ಸರ್. ಇಂಥದ್ದು ಮಾಡ್ತಾ ಇರೋದಕ್ಕೆ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಡಾಕ್ಟರ್ಸ್ಗೆ ಎಲ್ರಿಗೂ ಹೇಳಿದ್ದೀನಿ, ಯಾವನಾದ್ರೂ ಲಂಚ ಕೇಳಿದ್ರೆ ನಿಮ್ಮ ಕ್ಲಿನಿಕಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಬಿಡಿ, ಅವತ್ತು ಹಿಡನ್ ಕ್ಯಾಮ್ರಾ ಇಟ್ಬಿಡಿ, ಅವ್ನು ದುಡ್ಡು ಕೇಳ್ತಾನೆ ಕೊಟ್ಬಿಡಿ, ಅವ್ನು ಟ್ರ್ಯಾಪ್ ಮಾಡಿ ಜೈಲಿಗೆ ಕಳ್ಸೋಣ ಅಂತ.